ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಪ್ಪ, ಯಾವುದಕ್ಕೂ ಒಂದಷ್ಟು ಹೊಟ್ಟೆನೋ ಮಾತ್ರೆಗಳು, ಗ್ಯಾಸ್ಟ್ರಿಕ್ ಮಾತ್ರೆಗಳು ತಂದಿಟ್ಕೊಂಡಿರಿ. ಯಾಕಂದರೆ ಇವತ್ತು ತಿಂಡಿ ಮಾಡ್ತಿರೋದು ಅಭಿ. ಹೌದು ಕಣೋ, ಊಟ ಮಾಡೋದು ಹೊಟ್ಟೆ ತುಂಬಲಿ ಅಂತ. ಯಾರಾದರೂ ಹೊಟ್ಟೆ ನೋವು ಬರಲಿ ಅಂತ ಊಟ ಮಾಡ್ತಾರಾ? ನನಗೆ ಯಾಕೋ ಈಗಲೇ ಹೊಟ್ಟೆ ಎಲ್ಲ ಒಂಥರ ಸಂಕಟ ಆಗ್ತಿದೆ. ಅವನು ಹೇಗೆ ಅಡುಗೆ ಮಾಡಿರ್ತಾನೋ ಅದನ್ನು ನನ್ನ ಹೊಟ್ಟೆ ಹೇಗೆ ಸ್ವೀಕಾರ ಮಾಡುತ್ತೋ ಒಂದು ಗೊತ್ತಾಗ್ತಿಲ್ಲ. ಏನಿಲ್ಲ, ಅಭಿ ಚೆನ್ನಾಗೇ ಮಾಡಿರ್ತಾನೆ. ದೀಪಿಕಾ, ಅವನ ಹೆಂಡತಿಯಾಗಿ ನೀನು ಇಂಥ ಸುಳ್ಳುಗಳು ಹೇಳಲೇಬೇಕಾಗುತ್ತೆ. ನಿನ್ನ ಪರಿಸ್ಥಿತಿ ನಮಗೂ ಅರ್ಥ ಆಗುತ್ತೆ. ನನ್ನ ಪ್ರಶ್ನೆಗಳಿಗೆಲ್ಲ ಇನ್ನೇನು ಉತ್ತರ ಸಿಕ್ಬಿಡುತ್ತೆ, ನೋಡೋಣ ಬಿಡು. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆ. ಇವತ್ತು ನಿಮ್ಮೆಲ್ರಿಗೋಸ್ಕರ ನಾನು ಇಷ್ಟಪಟ್ಟು ಕಷ್ಟಪಟ್ಟು ಖಾರಾಬಾತ್ ಕೇಸರಿ ಬಾತ್ ಮಾಡಿದ್ದೀನಿ. ಸದ್ಯ ಈಸಿಯಾಗಿರೋ ಡಿಶಸ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ಚೆನ್ನಾಗಿ ಮಾಡಿರ್ತಾನೆ ಅನಿಸ್ತಿದೆ. ಅದಕ್ಕೆ ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಪರವಾಗಿಲ್ಲ. ಅದು ಹೇಗಾಗುತ್ತೆ? ಅಡುಗೆ ನಾನು ತಾನೇ ಮಾಡಿರೋದು, ನಾನೇ ಬಡಿಸ್ಬೇಕು. ನೀವು ಕೂತ್ಕೊಳ್ಳಿ, ಬನ್ನಿ ಅದಕ್ಕೆ ಕೂತ್ಕೊಳ್ಳಿ. ಅಡುಗೆ ಗಮ್ಮಂತಿದೆ, ಚೆನ್ನಾಗಾಗಿರೋ ಹಾಗಿದೆ. ಅಭಿ, ನೀನ್ ಚೆನ್ನಾಗಿ ಮಾಡಿರ್ತೀಯ ಅನ್ನೋ ನಂಬಿಕೆ ನನಗಿದೆ. ಸರಿ, ಹಾಗಾದ್ರೆ ಎಲ್ಲರೂ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀರಾ? ಅಯ್ಯೋ ಬ್ರೋ, ನನಗೆ ಇವಾಗ ನೆನಪಾಯ್ತು. ನಂಗೆ ಆ್ಯಕ್ಚುಲಿ ನಾಳೆ ಎಕ್ಸಾಮ್ ಇದೆ. ನಾ ಹೋಗಿ ಓದ್ಕೋತೀನಿ. ನಂಗೆ ಇದೆಲ್ಲ ಬೇಡ, ನಾ ಹೋಗಿ ಓದ್ಕೋತೀನಿ. ನಿಧಿ, ಅದೆಲ್ಲ ಆಗದೇ ಇಲ್ಲ, ಸುಮ್ಮನೆ ಕೂತ್ಕೋ. ಓ, ನಾನು ಮಾಡಿರೋ ಅಡುಗೆನ ತಿಂದು ಹೊಟ್ಟೆ ನೋವು ಬರುತ್ತೆ, ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತನಾ? ಇವತ್ತು ನೀನು ತಪ್ಪಿಸ್ಕೊಳಕ್ ಆಗದೇ ಇಲ್ಲ, ತಿಂದೇ ಎದ್ದು ಹೋಗ್ಬೇಕು. ಅಭಿ, ಹೋಗ್ಲಿ ಬಿಡು, ಯಾಕಷ್ಟು ಒತ್ತಾಯ ಮಾಡ್ತೀಯ? ನಾನು ಇವತ್ತು ಮಾಡಿರೋ ಅಡುಗೆ ಚೆನ್ನಾಗಿಲ್ಲ ಅಂತ ನಿನಗೂ ನಂಬಿಕೆ ಇಲ್ವಾ ದೀಪಿಕಾ? ಅಂದಾಗೆ ಇವತ್ತು ಗುರುವಾರ ಅಲ್ವಾ? ನಾನು ಉಪವಾಸ, ರಾತ್ರಿ ತಿನ್ನಂಗಿಲ್ಲ. ಚಿಕ್ಕಪ್ಪ, ಇವತ್ತು ಮಂಗಳವಾರ, ನೀವು ತಿನ್ಬೋದು. ಓ ಹೌದಾ, ವಾರನೇ ಕನ್ಫ್ಯೂಸ್ ಆಗೋಯ್ತಲ್ಲ. ಈಗೇನು ತಿನ್ನಲೇಬೇಕು ಅಂತೀಯಾ? ಅಲ್ಲ, ಯಾಕೆ ಎಲ್ಲರೂ ಹೀಗಾಡ್ತಿದ್ದೀರಾ? ಈಗೇನು ಯಾರು ತಿನ್ನಲ್ವಾ? ವಾವ್, ಬಾಯಲ್ಲಿಟ್ರೆ ಕರ್ಗೋಗ್ತಿದೆ, ಅಷ್ಟು ಚೆನ್ನಾಗಿದೆ. ಹೌದು, ನಾವು ಮಾಡಿದ್ರೂ ಇಷ್ಟು ರುಚಿಯಾಗಿ ಆಗಿರ್ತಿರ್ಲಿಲ್ಲ ಅನ್ಸುತ್ತೆ. ತುಳಸಿಯವರೇ, ನಿಜ ಹೇಳ್ತಿದ್ದೀರಾ? ಚೆನ್ನಾಗಿದೆಯಾ? ತಿನ್ಬೋದಾ? ಕೇಳೋದೇ ಬೇಡ. ಒಂದೇ ಒಂದು ಸ್ಪೂನು ಬಾಯಲ್ಲಿ ಇಟ್ಟು ನೋಡಿ, ಆಮೇಲೆ ನೀವು ತಿನ್ನೋದನ್ನೇ ನಿಲ್ಲಿಸೋದಿಲ್ಲ. ಹೌದಾ, ಅಷ್ಟೊಂದು ಚೆನ್ನಾಗಿದೆಯಾ?
ಅಬೇ ಪರವಾಗಿಲ್ವೋ, ಚೆನ್ನಾಗಿ ಅಡುಗೆ ಮಾಡ್ತೀಯಾ, ಸೂಪರ್ ಆಗಿದೆ. ಇನ್ಮೇಲೆ ವಾರಕ್ಕೆ 3 ದಿನ ನೀನು ಅಡುಗೆ ಮಾಡಪ್ಪ. ನೋಡಿದ್ರ ನನ್ನ ಏನು ಅನ್ಕೊಂಡಿದ್ರಿ? ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ? ಇಷ್ಟ ಆಗೋದಾ? ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಖಾರ ಬಾತ್ ಅಂತೂ ಅದ್ಭುತವಾಗಿದೆ. ಖಾರ ಬಾತ್ ಅಷ್ಟೇ ಅಲ್ಲ, ತುಪ್ಪದಿಂದ ಮಾಡಿರೋ ಕೇಸರಿ ಬಾತನ್ನು ಎಷ್ಟು ತಿಂದರೂ ತಿಂತಾನೆ ಇರಬೇಕು ಅನಿಸ್ತಿದೆ. ಈಗ ನೀನು ಹೆಮ್ಮೆಯಿಂದ ದ ಗ್ರೇಟ್ ಶೆಫ್ ಮಾಧವ್ ಅವ್ರ ಮಗ ಅಂತ ಹೇಳ್ಕೊಬೋದು. ಅಭಿ, ಏನು ಮಾಡ್ತಾ ಇದೀಯಾ? ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಅಂತ ಹಂಗ್ಸಕ್ಕೆ ಬಂದ್ರ? ಯಾರು ಹಾಗೆ ಹೇಳಿದ್ದು? ಅಡುಗೆ ಮಾಡೋದು ಒಂದು ಕಲೆ, ಹಾಗಂತ ಕಲಿಯೋಕ್ಕಾಗದಿರೋ ಕಲೆ ಏನಲ್ಲ. ನೀನು ಅಡುಗೆ ಚೆನ್ನಾಗಿ ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೆ ಕಲಿಯೋದಕ್ಕಿಂತ ಮುಂಚೆನೇ ಕಲಾವಿದ ಆಗ್ತೀನಿ ಅಂತ ಅಂದ್ಕೊಳ್ಳೋದು ತಪ್ಪು. ಅಂದರೆ ಮೊದಲು ಕಲಿಯೋದ ಕಡೆ ಗಮನ ಕೊಡು, ಆಮೇಲೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡು. ಇಲ್ಲಿ ಆ ರವೆ ತಗೋ. ನನಗೆ ನಿಮ್ಮ ಹೆಲ್ಪ್ ಬೇಕಾಗಿಲ್ಲ. ನಾನು ನಿನಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅಡುಗೆ ಮಾಡೋದನ್ನ ಕಲ್ತ್ಕೋ ಅಂತ ಹೇಳ್ತಾ ಇದ್ದೀನಿ. ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅಡುಗೆ ಮಾಡೋದು ನೀನೇ, ಆದರೆ ಕಲಿಸೋದು ಮಾತ್ರ ನಾನು. ಸರಿ, ಮೊದಲು ಆ ರವೆನ ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.